ಅಥವಾ ಕಾಟು ಮಾವಿನ ಹಣ್ಣಿನ ಮತ್ತೊಂದು ರುಚಿಯಾದ ರೆಸಿಪಿ ಜೊತೆ ಇವತ್ತು ಬಂದಿದ್ದೇನೆ ನಾನು. ಕಾಟು ಮಾವಿನ ಹಣ್ಣಿನ ಸಾಸಿವೆಯನ್ನು ಮಾಡುವ ಹಸಿ ಮಸಾಲದ ಜೊತೆ ಮಾಡುವಂತಹ ಒಂದು ಅಮೇಝಿಂಗ್ ಆಗಿರುವ ರೆಸಿಪಿ ಇದು. ಈ ರೆಸಿಪಿ ನಿಮ್ಗೆ ಇಷ್ಟ ಆದರೆ ಈ ವಿಡಿಯೋಕ್ಕೊಂದು ಲೈಕ್ ಕೊಟ್ಟು ಬಲ್ಲಾಲ್ಸ್ ಕ್ಯಾಬೋಸ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೈಡಲ್ಲಿರುವ ಬೆಲ್ ಐಕನ್ ಅನ್ನು ಪ್ರೆಸ್ ಮಾಡ್ಕೊಳ್ಳಿ ಪ್ಲೀಸ್. ಮೊದಲಿಗೆ ಕಾಟು ಮಾವಿನ ಹಣ್ಣಿನ ಚೊಟ್ಟನ್ನು ತೆಕ್ಕೊಳ್ಳುವ. ನೀಟಾಗಿ ತೊಳ್ಕೊಂಡಿದ್ದೇನೆ ನೋಡಿ. ಕಾಡು ಮಾವಿನ ಹಣ್ಣು ಅಂತಲೂ ಕರೀತಾರೆ ಇದನ್ನು. ಸ್ವಲ್ಪ ಮೇಲಿನಿಂದ ಕಟ್ ಮಾಡಿಕೊಂಡೆ, ಅದನ್ನು ಸ್ಕ್ವೀಸ್ ಮಾಡಲಿಕ್ಕೆ ಸುಲಭವಾಗಲಿ ಅಂತ. ಬೇಗ ಓಪನ್ ಆಗ್ತದೆ. ನಂತರ ಸಿಪ್ಪೆಯನ್ನು ತೆಗೆದು ಚೆನ್ನಾಗಿ ಸ್ಕ್ವೀಸ್ ಮಾಡಿಕೊಳ್ಳುವ. ಸಿಪ್ಪೆಯನ್ನು ಸಪ್ರೇಟ್ ಮಾಡಬೇಕು ಮಾವಿನ ಹಣ್ಣಿನಿಂದ. ಎಲ್ಲವನ್ನು ಮಾಡ್ಕೊಳ್ತೇನೆ. ನಂತರ ಒಮ್ಮೆ ಮಾವಿನ ಹಣ್ಣನ್ನು ಪುನಃ ಸ್ಕ್ವೀಸ್ ಮಾಡುವ. ನಂತರ ಸಿಪ್ಪೆಗೆ 1 ರಿಂದ 2 ಗ್ಲಾಸ್ನಷ್ಟು ನೀರನ್ನು ಹಾಕಿ ಚೆನ್ನಾಗಿ ಕಿವುಚಿಕೊಂಡು ಅದರಲ್ಲಿರುವ ಮಾವಿನ ಹಣ್ಣಿನ ರಸವನ್ನು ಸಪ್ರೇಟ್ ಮಾಡಿಕೊಂಡು ಈಗಾಗಲೇ ರೆಡಿ ಮಾಡಿಟ್ಟಂತಹ ಮಾವಿನ ಹಣ್ಣಿಗೆ ಆ್ಯಡ್ ಮಾಡುವ. ನಂತರ ಇದನ್ನು ನಾನು ಒಲೆಯ ಮೇಲೆ ಕುದಿಲಿಕ್ಕೆ ಇಡ್ತೇನೆ. ಮೀಡಿಯಂ ಫ್ಲೇಮಲ್ಲಿದೆ ಫ್ಲೇಮ್. ರುಚಿಗೆ ತಕ್ಕಷ್ಟು ಉಪ್ಪು ಹಾಗೂ 1 ಟೇಬಲ್ ಸ್ಪೂನ್ನಷ್ಟು ಬೆಲ್ಲವನ್ನು ನೋಡಿಕೊಂಡು ಹಾಕ್ಕೊಳ್ಳಿ. ಮಾವಿನ ಹಣ್ಣು ಹುಳಿ ಇದ್ದರೆ ಸ್ವಲ್ಪ ಜಾಸ್ತಿ ಬೇಕಾಗ್ತದೆ. ಅರ್ಧ ಬೌಲ್ನಷ್ಟು ತೆಂಗಿನಕಾಯಿ, 1.5 ಟೇಬಲ್ ಸ್ಪೂನ್ ಸಾಸಿವೆ ಹಾಗೂ 3 ರಿಂದ 4 ಘಾಟಿ ಮೆಣಸನ್ನು ಹಾಕಿ ಮಸಾಲ ರೆಡಿ ಮಾಡಿಕೊಳ್ಳುವ. ಮಾವಿನ ಹಣ್ಣು ಕುದಿ ಬರುವಷ್ಟರಲ್ಲಿ ಮಸಾಲ ರೆಡಿ ಆಯಿತು ನೋಡಿ. ಯಾವುದೇ ಮಸಾಲವನ್ನು ಹುರ್ಕೊಳ್ಳಿಲ್ಲ, ಎಲ್ಲವನ್ನು ಹಸಿಯಾಗಿಯೇ ಹಾಕಿ ರುಬ್ಬಿದ ಮಿಶ್ರಣವನ್ನು ಚೆನ್ನಾಗಿ ಕುದಿ ಬರ್ತಾ ಇರುವ ಮಾವಿನ ಹಣ್ಣಿನ ಮಿಶ್ರಣಕ್ಕೆ ಹಾಕ್ಕೊಂಡು ಒಂದು ಸಣ್ಣಗೆ ಪರ್ಫೆಕ್ಟ್ ಆದ ಮಿಕ್ಸ್ ಕೊಡ್ತಾ ಇದ್ದೇನೆ. ಕಲರ್ಫುಲ್ ಆಗಿದೆ. ನೋಡುವಾಗಲೇ ಬಾಯಲ್ಲಿ ನೀರು ಬರ್ತಾ ಇದೆ ಅಲ್ಲ. ಸಿಂಪಲ್ ಆಗಿಯೂ ಇದೆ ರೆಸಿಪಿ. ಚೆನ್ನಾಗಿ ಕುದಿ ಬಂದ ನಂತರ ಅದನ್ನು ಕೆಳಗಿಳಿಸಿ ಒಗ್ಗರಣೆ ರೆಡಿ ಮಾಡಿದೆ. ಕರಿಬೇವು, ಸಾಸಿವೆ ಹಾಗೂ ಘಾಟಿ ಮೆಣಸನ್ನು ತೆಂಗಿನ ಎಣ್ಣೆಯಲ್ಲಿ ಹುರ್ಕೊಂಡು ಹಾಕ್ಕೊಂಡಿದ್ದೇನೆ. ಬಿಸಿ ಬಿಸಿಯಾದ ಮಾವಿನ ಹಣ್ಣಿನ ಸಾಸಿವೆ ಬಿಸಿ ಬಿಸಿಯಾದ ಅನ್ನದ ಜೊತೆ, ದೋಸೆ, ಇಡ್ಲಿ ಯಾವುದರ ಜೊತೆನೂ ಟೇಸ್ಟ್ ಮಾಡ್ಕೊಳ್ಬಹುದು ಫ್ರೆಂಡ್ಸ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.